Good morning students. In this video I am going to explain International Business Economics of BCom 4th semester. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ಸೆಷನ್ನಲ್ಲಿ ನಾವು ಅಂತಾರಾಷ್ಟ್ರೀಯ ವ್ಯವಹಾರ ಅರ್ಥಶಾಸ್ತ್ರದಲ್ಲಿ ಬರುವಂತಹ ಯೂನಿಟ್ ಸೆಕೆಂಡ್ನ ಬ್ಯಾಲೆನ್ಸ್ ಆಫ್ ಪೇಮೆಂಟಿನ ಬಗ್ಗೆ ನಾವು ಅಧ್ಯಯನವನ್ನು ಮಾಡೋಣ. ಈ ಬ್ಯಾಲೆನ್ಸ್ ಆಫ್ ಪೇಮೆಂಟ್ನಲ್ಲಿ ಏನೇನನ್ನು ನಾವು ಅಧ್ಯಯನವನ್ನು ಈ ಸೆಷನ್ನಲ್ಲಿ ಮಾಡ್ತೀವಿ ಅಂತಂದರೆ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂದರೆ ಏನು, ಹಾಗೂ ಅದರ ವ್ಯಾಖ್ಯೆಗಳನ್ನು, ಹಾಗೂ ಪಾವತಿ ಶಿಲ್ಕು ಹಾಗೂ ವ್ಯಾಪಾರದ ಶಿಲ್ಕು ಅಂದರೆ ಏನು, ಹಾಗೂ ಇವೆರಡರ ನಡುವೆ ಇರುವಂತಹ ವ್ಯತ್ಯಾಸಗಳನ್ನು ನಾವು ಈ ಸೆಷನ್ನಲ್ಲಿ ಡೀಟೇಲ್ ಆಗಿ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂದರೆ ಏನು ಅನ್ನೋದನ್ನು ನಾವಿವಾಗ ನೋಡೋಣ. ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಕೌಂಟ್ಸ್ ಆರ್ ಅನ್ ಅಕೌಂಟಿಂಗ್ ಆಫ್ ಆಲ್ ಮಾನಿಟರಿ ಟ್ರಾನ್ಸಾಕ್ಷನ್ಸ್ ಬಿಟ್ವೀನ್ ಎ ಕಂಟ್ರಿ ಆ್ಯಂಡ್ ದಿ ರೆಸ್ಟ್ ಆಫ್ ದಿ ವರ್ಲ್ಡ್. ಒಂದು ದೇಶ ಪ್ರಪಂಚದ ಉಳಿದ ಎಲ್ಲ ಭಾಗಗಳ ನಡುವೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಮಾಡಿದಂತಹ ಎಲ್ಲ ಹಣಕಾಸಿನ ವ್ಯವಹಾರಗಳ ದಾಖಲೆಯನ್ನು ತೋರಿಸುವಂತಹ ಒಂದು ದಾಖಲೆ ಅಂಥೇಳಿ ನಾವು ಇದನ್ನು ಹೇಳ್ತೀವಿ. ಅದೇ ರೀತಿಯಾಗಿ ಈ ವ್ಯವಹಾರಗಳು ಏನೇನನ್ನು ಒಳಗೊಂಡಿರುತ್ತೆ ಅಂತಂದರೆ, ದೀಸ್ ಟ್ರಾನ್ಸಾಕ್ಷನ್ಸ್ ಇನ್ಕ್ಲೂಡ್ಸ್ ಪೇಮೆಂಟ್ಸ್ ಫಾರ್ ದಿ countries' exports and imports and goods and services, financial capital and financial transfers. These transactions, ಈ ವ್ಯವಹಾರಗಳು ಏನೇನನ್ನು ಒಳಗೊಂಡಿರುತ್ತೆ ಅಂದರೆ, ಆಮದು ಮತ್ತು ರಫ್ತು ಸರಕುಗಳಿಗೆ ನೀಡಿರುವಂತಹ ಪಾವತಿಗಳು ಹಾಗೂ ಕ್ಯಾಪಿಟಲ್, ಫೈನಾನ್ಷಿಯಲ್ ಕ್ಯಾಪಿಟಲ್ ಆ್ಯಂಡ್ ಫೈನಾನ್ಷಿಯಲ್ ಟ್ರಾನ್ಸ್ಫರ್ಸ್, ಹಣಕಾಸಿನ ಬಂಡವಾಳ ಹಾಗೂ ಹಣಕಾಸಿನ ವ್ಯವಹಾರಗಳನ್ನು, ಫೈನಾನ್ಷಿಯಲ್ ಟ್ರಾನ್ಸ್ಫರ್ಸ್, ಹಣಕಾಸಿನ ವ್ಯವಹಾರಗಳನ್ನು ಅಥವಾ ಹಣಕಾಸಿನ ವರ್ಗಾವಣೆಗಳನ್ನು ಇದು ಒಳಗೊಂಡಿರುತ್ತೆ ಅಂಥೇಳಿ ನಾವು ಹೇಳ್ತೀವಿ. ಇದನ್ನು ನಾವೇನಂತ ಕರಿತೀವಿ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂಥೇಳಿ ನಾವು ಕರಿತೀವಿ. ಅದೇ ರೀತಿಯಾಗಿ ಎ ಕಂಟ್ರಿ ಹ್ಯಾಸ್ ಟು ಡೀಲ್ ವಿತ್ ಅದರ್ ಕಂಟ್ರೀಸ್ ಇನ್ ರೆಸ್ಪೆಕ್ಟ್ ಆಫ್ ದಿ ಫಾಲೋಯಿಂಗ್. ಯಾವುದೇ ಒಂದು ದೇಶ ಬೇರೆ ದೇಶದೊಂದಿಗೆ ವ್ಯವಹಾರವನ್ನು ಮಾಡಬೇಕಾದಾಗೆ ಕೆಳಗಿನ ಪ್ರಮುಖ ಅಂಶಗಳನ್ನು ಇದೇನು ಮಾಡಬೇಕು, ಅನುಸರಿಸ್ಬಿಟ್ಟು ಬೇರೆ ದೇಶದೊಂದಿಗೆ ವ್ಯಾಪಾರವನ್ನು ಅಥವಾ ವ್ಯವಹಾರವನ್ನು ಮಾಡಬೇಕು ಅಂಥೇಳಿ ಇದು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಹೇಳುತ್ತೆ. ಯಾವುದೇ ಅದು ಏನೇನು ಅಂಶಗಳು ಅನ್ನೋದನ್ನು ನಾವಿವಾಗ ಒಂದೊಂದಾಗಿ ನೋಡ್ತಾ ಹೋಗೋಣ. ವಿಸಿಬಲ್ ಐಟಮ್ಸ್, ಗೋಚರ ವಸ್ತುಗಳು ಅಂಥೇಳಿ ನಾವು ಹೇಳ್ತೀವಿ. ವಿಚ್ ಇನ್ಕ್ಲೂಡ್ ಆಲ್ ಟೈಪ್ಸ್ ಆಫ್ ಫಿಸಿಕಲ್ ಗೂಡ್ಸ್ ಎಕ್ಸ್ಪೋರ್ಟೆಡ್ ಆ್ಯಂಡ್ ಇಂಪೋರ್ಟೆಡ್. ಇದು ಏನೇನನ್ನು ಒಳಗೊಂಡಿರುತ್ತೆ ಅಂದರೆ, ಎಲ್ಲ ರೀತಿಯ ಭೌತಿಕವಾದಂತಹ ಸರಕುಗಳ ಆಮದು ಮತ್ತು ರಫ್ತುಗಳನ್ನು ಇದು ಒಳಗೊಂಡಿರುತ್ತೆ. ರಫ್ತು ಹಾಗೂ ಆಮದುಗಳನ್ನು ಇದು ಒಳಗೊಂಡಿರುತ್ತೆ ಅಂಥೇಳಿ ನಾವು ಹೇಳ್ತೀವಿ. ಅಂದರೆ ಆಮದು ಮತ್ತು ರಫ್ತು ಮಾಡಿದಂತಹ ಎಲ್ಲ ಗೋಚರ ಅಂಶಗಳನ್ನು, ಗೋಚರ ವಸ್ತುಗಳನ್ನು ಇದು ಒಳಗೊಂಡಿರುತ್ತೆ. ನೆಕ್ಸ್ಟ್, ಇನ್ವಿಸಿಬಲ್ ಐಟಮ್ಸ್, ಅಗೋಚರ ವಸ್ತುಗಳು ಅಂಥೇಳಿ ನಾವು ಹೇಳ್ತೀವಿ. ವಿಚ್ ಇನ್ಕ್ಲೂಡ್ ಆಲ್ ದೋಸ್ ಸರ್ವಿಸಸ್ ಹೂಸ್ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಆರ್ ನಾಟ್ ವಿಸಿಬಲ್. ಇದು ಏನೇನನ್ನು ಒಳಗೊಂಡಿರುತ್ತೆ, ಎಂತಹ ಸೇವೆಗಳನ್ನು ಒಳಗೊಂಡಿರುತ್ತೆ ಅಂದರೆ, ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಮಾಡಿದಾಗ ಅದು ನಮಗೆ ಕಣ್ಣಿಗೆ ಕಾಣೋದಿಲ್ಲ, ಅಂತಹ ಅಂಶಗಳನ್ನು ಇದು ಒಳಗೊಂಡಿರುತ್ತೆ. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ಯಾವ್ಯಾವ ಅಂಶಗಳು ಅಂತಂದರೆ, ಟ್ರಾನ್ಸ್ಪೋರ್ಟ್ ಸರ್ವೀಸಸ್, ಸಾರಿಗೆಯ ಸೇವೆಗಳು, ಮತ್ತು ಮೆಡಿಕಲ್ ಸರ್ವೀಸಸ್, ವೈದ್ಯಕೀಯ ಸೇವೆಗಳು, ಹಾಗೂ ಇತರೆ ಇತ್ಯಾದಿ ಅಂಥೇಳಿ ನಾವು ಹೇಳ್ತೀವಿ. ಅದೇ ರೀತಿಯಾಗಿ ನೆಕ್ಸ್ಟು ಕ್ಯಾಪಿಟಲ್ ಟ್ರಾನ್ಸ್ಫರ್ಸ್ ಅಂಥೇಳಿ ನಾವು ಹೇಳ್ತೀವಿ. ಬಂಡವಾಳದ ವರ್ಗಾವಣೆಗಳು ಅಂಥೇಳಿ ನಾವು ಹೇಳ್ತೀವಿ. ಏನೇನವು ಅಂದರೆ, ವಿಚ್ ಆರ್ ಕನ್ಸರ್ನ್ಡ್ ವಿತ್ ಕ್ಯಾಪಿಟಲ್ ರೆಸಿಪ್ಟ್ಸ್ ಆ್ಯಂಡ್ ಕ್ಯಾಪಿಟಲ್ ಪೇಮೆಂಟ್. ಈ ಕ್ಯಾಪಿಟಲ್ ಟ್ರಾನ್ಸ್ಫರ್ಸ್, ಬಂಡವಾಳ ವರ್ಗಾವಣೆಗಳು ಏನೇನನ್ನು ಒಳಗೊಂಡಿರುತ್ತೆ ಅಂತಂದರೆ, ಬಂಡವಾಳದ ರಶೀದಿಗಳು ಹಾಗೂ ಬಂಡವಾಳದ ಪಾವತಿಯನ್ನು ಒಳಗೊಂಡಿರುತ್ತೆ ಅಂಥೇಳಿ ನಾವು ಹೇಳ್ಬೋದು. ಹೀಗೆ ಈ ಮೂರು ಅಂಶಗಳನ್ನು ಯಾವುದೇ ಒಂದು ರಾಷ್ಟ್ರ ಬೇರೆ ರಾಷ್ಟ್ರದೊಂದಿಗೆ ವ್ಯವಹಾರ ಮಾಡಬೇಕು ಅಂತಂದರೆ ಈ ಮೂರು ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡು ವ್ಯವಹಾರಗಳನ್ನು ಮಾಡಬೇಕು ಅಂಥೇಳಿ ನಾವು ಹೇಳ್ತೀವಿ. ಅದೇ ರೀತಿಯಾಗಿ ಕಿಂಡ್ಲ್ ಬರ್ಜರ್ ಅನ್ನೋಂಥವ್ರು ಬ್ಯಾಲೆನ್ಸ್ ಆಫ್ ಪೇಮೆಂಟಿಗೆ ತಮ್ಮದೇ ಆದಂಥ, ಅಂದರೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂದರೆ ಏನು ಅನ್ನೋದಕ್ಕೆ ತಮ್ಮದೇ ಆದಂತಹ ವ್ಯಾಖ್ಯೆಯನ್ನು ನೀಡಿದ್ದಾರೆ. ಅಕಾರ್ಡಿಂಗ್ ಟು ಕಿಂಡ್ಲ್ ಬರ್ಜರ್, ದಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಆಫ್ ಎ ಕಂಟ್ರಿ is a systematic record
record of all economic transactions between the residents of the reporting country and residents of foreign countries ಡ್ಯೂರಿಂಗ್ ಎ ಗಿವನ್ ಪೀರಿಯಡ್ ಆಫ್ ಟೈಮ್. ಕಿಂಡಲ್ ಬರ್ಜರ್ ಅನ್ನೋಂಥವರು ತಮ್ಮದೇ ಆದ ರೀತಿಯಲ್ಲಿ ಒಂದು ವ್ಯಾಖ್ಯೆಯನ್ನು ನೀಡ್ತಾ ಹೋಗ್ತಾರೆ. ಇವರ ಪ್ರಕಾರ ಪಾವತಿ ಶಿಲ್ಕು ಅಂದರೆ ಏನು ಅಂತಂದರೆ, ಯಾವುದೇ ಒಂದು ದೇಶದ ಪಾವತಿ ಶಿಲ್ಕುಗಳು ವರದಿ ಮಾಡುವ ದೇಶದ ನಿವಾಸಿಗಳು ಮತ್ತು ವಿದೇಶಗಳ ನಿವಾಸಿಗಳ ನಡುವೆ ನಿಗದಿತ ಅವಧಿಯಲ್ಲಿ ನಡೆಯುವ ಎಲ್ಲ ಆರ್ಥಿಕ ವ್ಯವಹಾರಗಳ ಕ್ರಮಬದ್ಧ ದಾಖಲೆಯ ಪಾವತಿ ಶಿಲ್ಕು ಅಂತ ಹೇಳ್ತಾರೆ ಇವರು. ನೋಡ್ರಿ, ಇವ್ರ ಪ್ರಕಾರ ಏನು ಅಂದರೆ, ಯಾವುದೇ ಒಂದು ದೇಶದ ಪಾವತಿ ಶಿಲ್ಕು ವರದಿ ಮಾಡುವ ದೇಶದ ನಿವಾಸಿಗಳು ಅಂದರೆ ಒಂದು ದೇಶದ ನಿವಾಸಿಗಳು ಹಾಗೂ ವಿದೇಶಿ ನಿವಾಸಿಗಳ ನಡುವೆ ನಿಗದಿತ ಅವಧಿ ಗಿವನ್ ಎ ಪೀರಿಯಡ್ ಆಫ್ ಟೈಮ್ 1 year, ಸರ್ಟನ್ ಇಯರ್ 1 year ನಿಗದಿತ ಅವಧಿಯಲ್ಲಿ ನಡೆದ ಎಲ್ಲ ಆರ್ಥಿಕ ವ್ಯವಹಾರಗಳ ಕ್ರಮಬದ್ಧ ದಾಖಲೆಯನ್ನೇ ಪಾವತಿ ಶಿಲ್ಕು ಅಂಥೇಳಿ ಕರೆದಿದ್ದಾರೆ. ಇವಾಗ ಒಟ್ಟಾರೆಯಾಗಿ ನಾವು ಹೇಳೋದು ಏನಪ್ಪ ಅಂತಂದರೆ, ಒಂದು ವರ್ಷದಲ್ಲಿ ಅಥವಾ ಒಂದು ನಿರ್ದಿಷ್ಟ ಅವಧಿಯಲ್ಲಿ ನಡೆದಂತಹ ಎಲ್ಲ ಆರ್ಥಿಕ ವ್ಯವಹಾರಗಳ ದಾಖಲೆಯನ್ನೇ ನಾವು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂಥೇಳಿ, ಪಾವತಿ ಶಿಲ್ಕು ಅಂಥೇಳಿ ನಾವು ಕರಿತೀವಿ. ಈಗ ನಾವು ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಂದರೆ ಏನು ಅನ್ನೋದನ್ನು ನೋಡ್ತಾ ಹೋಗೋಣ. ಇಷ್ಟು ತನಕ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂದರೆ ಏನು ಅನ್ನೋದನ್ನು ನೋಡಿದ್ವಿ. ಈಗ ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಂದರೆ ಏನು ಅನ್ನೋದನ್ನು ನಾವಿವಾಗ ನೋಡೋಣ. ದಿ ಡಿಫ್ರೆನ್ಸ್ ಬಿಟ್ವೀನ್ ಕಂಟ್ರೀಸ್ ಇಂಪೋರ್ಟ್ಸ್ ಆ್ಯಂಡ್ ಎಕ್ಸ್ಪೋರ್ಟ್ಸ್ ಬ್ಯಾಲೆನ್ಸ್ ಆಫ್ ಟ್ರೇಡ್ ಈಸ್ ದಿ ಲಾರ್ಜೆಸ್ಟ್ ಕಾಂಪೋನೆಂಟ್ ಆಫ್ ಎ ಕಂಟ್ರೀಸ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್. ನೋಡಿರಿ, ಇದು ಏನನ್ನು ಹೇಳುತ್ತೆ ಅಂದರೆ, ಎಕ್ಸ್ಪೋರ್ಟ್ಸ್ ಮತ್ತು ಇಂಪೋರ್ಟ್ಸ್, ಆಮದು ಮತ್ತು ರಫ್ತುಗಳ ನಡುವಿನ ವ್ಯತ್ಯಾಸವನ್ನು ಇದು ನಮಗೆ ತಿಳಿಸಿಕೊಡುತ್ತೆ. ಅದೇ ರೀತಿಯಾಗಿ ಈ ಬ್ಯಾಲೆನ್ಸ್ ಆಫ್ ಟ್ರೇಡ್ ಅನ್ನೋಂಥದ್ದು ಬ್ಯಾಲೆನ್ಸ್ ಆಫ್ ಪೇಮೆಂಟಿನ, ವ್ಯಾಪಾರ ಶಿಲ್ಕು ಅನ್ನೋಂಥದ್ದು ಪಾವತಿ ಶಿಲ್ಕಿನ ಒಂದು ಅತಿ ಪ್ರಮುಖವಾದ ಲಾರ್ಜೆಸ್ಟ್ ಕಾಂಪೋನೆಂಟ್, ಅತಿ ಪ್ರಮುಖವಾದಂತಹ ದೊಡ್ಡದಾದಂತಹ ಒಂದು ಘಟಕ ಅಂಥೇಳಿ ನಾವು ಹೇಳ್ತೀವಿ. ಇದು 2 ಅಂಶಗಳನ್ನು ಒಳಗೊಂಡಿರುತ್ತೆ. ಡಿಬೆಟ್ ಸೈಡ್ ಜಮೆಯ, ಇದು 2 ಭಾಗಗಳನ್ನು ಒಳಗೊಂಡಿರುತ್ತೆ. ಜಮೆಯ ಭಾಗ ಹಾಗೂ ಖರ್ಚಿನ ಭಾಗ ಹಾಗೂ ಜಮೆಯ ಭಾಗ ಅಂತೇಳಿ ಹೇಳ್ತೀವಿ. ಡಿಬಿಟ್ ಅಂದರೆ ಖರ್ಚಿನ ಭಾಗ, ಅದೇ ರೀತಿಯಾಗಿ ಕ್ರೆಡಿಟ್ ಅಂದರೆ ಜಮೆಯ ಭಾಗ ಅಂಥೇಳಿ ನಾವು ಹೇಳ್ತೀವಿ. ಈ ಡೆಬಿಟ್ ಹಾಗೂ ಕ್ರೆಡಿಟ್ ಏನೇನನ್ನು ಒಳಗೊಂಡಿರುತ್ತೆ ಅನ್ನೋದನ್ನು ನಾವಿವಾಗ ನೋಡೋಣ. ಡೆಬಿಟ್ ಅನ್ನೋವಂಥದ್ದು ಇದು ಏನೇನನ್ನು ಒಳಗೊಂಡಿರುತ್ತೆ ಅಂದರೆ, ನೋಡಿರಿ, ಡೆಬಿಟ್ ಐಟಮ್ಸ್ ಇನ್ಕ್ಲೂಡ್ ಇಂಪೋರ್ಟ್ಸ್, ಫಾರಿನ್ ಏಡ್, ಡೊಮೆಸ್ಟಿಕ್ ಸ್ಪೆಂಡಿಂಗ್ ಅಬ್ರಾಡ್ ಆ್ಯಂಡ್ ಡೊಮೆಸ್ಟಿಕ್ ಇನ್ವೆಸ್ಟ್ಮೆಂಟ್ಸ್ ಅಬ್ರಾಡ್. ಇದು ನೋಡಿರಿ ಏನೇನನ್ನು ಒಳಗೊಂಡಿರುತ್ತೆ ಅಂತಂದರೆ, ಇಂಪೋರ್ಟ್ಸ್ ಆಮದುಗಳನ್ನು ಹಾಗೂ ವಿದೇಶಿ ನೆರವುಗಳನ್ನು, ಫಾರಿನ್ ಏಡ್ ವಿದೇಶಿ ನೆರವುಗಳನ್ನು, ಡೊಮೆಸ್ಟಿಕ್ ಸ್ಪೆಂಡಿಂಗ್ ಅಬ್ರಾಡ್ ನಮ್ಮ ದೇಶದವರು ಬೇರೆ ವಿದೇಶಗಳಿಗೆ ಹೋಗಿ ಖರ್ಚು ಮಾಡೋದು, ಡೊಮೆಸ್ಟಿಕ್ ಸ್ಪೆಂಡಿಂಗ್ ಅಬ್ರಾಡ್ ಆ್ಯಂಡ್ ಡೊಮೆಸ್ಟಿಕ್ ಇನ್ವೆಸ್ಟ್ಮೆಂಟ್ಸ್ ಅಬ್ರಾಡ್. ದೇಶಿಗರು ವಿದೇಶಗಳಲ್ಲಿ ಹೋಗಿ ಹೂಡಿಕೆಗಳನ್ನು ಮಾಡೋದನ್ನು ಒಳಗೊಂಡಿರುತ್ತೆ ಅಂಥೇಳಿ ನಾವು ಹೇಳ್ಬೋದು. ಇದೆಲ್ಲವೂ ಏನು ಅಂತಂದರೆ ಡೆಬಿಟ್ ಸೈಡ್, ಖರ್ಚಿನ ಭಾಗಕ್ಕೆ ಬರುತ್ತೆ. ಅದೇ ರೀತಿಯಾಗಿ ಕ್ರೆಡಿಟ್ ಪಾರ್ಟ್ ಏನೇನನ್ನು ಒಳಗೊಂಡಿರುತ್ತೆ ಅಂದರೆ, ಇಟ್ ಇನ್ಕ್ಲೂಡ್ಸ್ ಎಕ್ಸ್ಪೋರ್ಟ್ಸ್, ಫಾರಿನ್ ಸ್ಪೆಂಡಿಂಗ್ ಇನ್ ದಿ ಡೊಮೆಸ್ಟಿಕ್ ಎಕಾನಮಿ ಆ್ಯಂಡ್ ದಿ ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಇನ್ ದಿ ಡೊಮೆಸ್ಟಿಕ್ ಎಕಾನಮಿ ಅಂಥೇಳಿ ಹೇಳ್ಬೋದು. ಇಲ್ಲಿ ನೋಡ್ರಿ, ಇದು ರಫ್ತುಗಳನ್ನು ಒಳಗೊಂಡಿರುತ್ತೆ. ಅದೇ ರೀತಿಯಾಗಿ ಫಾರಿನ್ ಸ್ಪೆಂಡಿಂಗ್ ಇನ್ ದಿ ಡೊಮೆಸ್ಟಿಕ್ ಎಕಾನಮಿ, ವಿದೇಶಿಗರು ಬಂದು ಸ್ವದೇಶದಲ್ಲಿ ಹೂಡಿಕೆ ಮಾಡುವುದು ಹಾಗೂ ವಿದೇಶಿ ಹೂಡಿಕೆಗಳನ್ನು ಸ್ವದೇಶಗಳಲ್ಲಿ ಮಾಡೋದು ಅಂಥೇಳಿ ನಾವು ಹೇಳ್ತೀವಿ. ಇವೆರಡೂ ಭಾಗಗಳನ್ನು ಬ್ಯಾಲೆನ್ಸ್ ಆಫ್ ಟ್ರೇಡ್, ವ್ಯಾಪಾರ ಶಿಲ್ಕು ಒಳಗೊಂಡಿರುತ್ತೆ ಅಂಥೇಳಿ ನಾವು ಹೇಳ್ಬೋದು. ವೆನ್ ಎಕ್ಸ್ಪೋರ್ಟ್ಸ್ ಆರ್ ಗ್ರೇಟರ್ ದ್ಯಾನ್ ಇಂಪೋರ್ಟ್ಸ್ ದೆನ್ ದಿ BOT ಈಸ್ ಫೇವರೇಬಲ್. ಆಮದಿಗಿಂತನೂ ರಫ್ತು ಹೆಚ್ಚಾಗಿತ್ತು ಅಂತಂದರೆ ವ್ಯಾಪಾರ ಶಿಲ್ಕು ಏನಾಗಿರುತ್ತೆ, ಅನುಕೂಲಕರ ಆಗಿರುತ್ತೆ. ಅದೇ ರೀತಿಯಾಗಿ ರಫ್ತಿಗಿಂತ ಆಮದು ಹೆಚ್ಚಾಗಿತ್ತು ಅಂತಂದರೆ ಇಲ್ಲಿ ಪಾವತಿ ಶಿಲ್ಕು ಏನಾಗಿರುತ್ತೆ, ವ್ಯಾಪಾರ ಶಿಲ್ಕು ಇಲ್ಲಿ ಏನಾಗಿರುತ್ತೆ ಅಂತಂದರೆ ಅನಾನುಕೂಲ ಆಗಿರುತ್ತೆ ಅಂಥೇಳಿ ನಾವು ಹೇಳ್ಬೋದು. ನೋಡ್ರಿ, ಆಮದಿಗಿಂತ ರಫ್ತು ಹೆಚ್ಚಾಗಿತ್ತು ಅಂತಂದರೆ
ವ್ಯಾಪಾರ ಶುಲ್ಕವು ಅನುಕೂಲಕರ ಆಗಿರುತ್ತೆ. ಅದೇ ರೀತಿಯಾಗಿ ರಫ್ತಿಗಿಂತ ಆಮದಿನ ಭಾಗ ಹೆಚ್ಚಾಗಿತ್ತು ಅಂತಂದರೆ ವ್ಯಾಪಾರದ ಶುಲ್ಕವು ಅನಾನುಕೂಲಕರ ಆಗಿರುತ್ತೆ ಅಂಥೇಳಿ ನಾವು ಹೇಳ್ಬೋದು. ಈಗ BOT ಹಾಗೂ BOP ಅಂದರೆ ಏನು ಅನ್ನೋದನ್ನು ನಾವು ಇವಾಗ ನೋಡೋಣ. ಮೊದಲನೇದಾಗಿ ಬ್ಯಾಲೆನ್ಸ್ ಆಫ್ ಟ್ರೇಡ್ ವರ್ಸಸ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಹೇಳಿ ನಾವು ಹೇಳ್ತೀವಿ. ಮೊದಲನೇದಾಗಿ ದಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಟೇಕ್ಸ್ ಇಂಟು ಅಕೌಂಟ್ ಆಫ್ ಆಲ್ ದಿ ಟ್ರಾನ್ಸಾಕ್ಷನ್ಸ್ ವಿತ್ ದಿ ರೆಸ್ಟ್ ಆಫ್ ದಿ ವರ್ಡ್ಸ್. ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅನ್ನುವಂಥದ್ದು, ಪಾವತಿ ಶುಲ್ಕ ಅನ್ನುವಂಥದ್ದು ಏನಪ್ಪ ಅಂದರೆ, ಒಂದು ದೇಶ ಪ್ರಪಂಚದ ಉಳಿದ ಭಾಗಗಳ ನಡುವೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಮಾಡಿದ ಎಲ್ಲ ವ್ಯವಹಾರಗಳ ದಾಖಲೆ ಅಂಥೇಳಿ ನಾವು ಹೇಳ್ಬೋದು. ಇದನ್ನು ನಾವೇನಂತ ಕರಿತೀವಿ, BOP ಅಂಥೇಳಿ ನಾವು ಕರಿತೀವಿ. ಅದೇ ರೀತಿಯಾಗಿ BOT ಬ್ಯಾಲೆನ್ಸ್ ಆಫ್ ಟ್ರೇಡ್ ಟೇಕ್ಸ್ ಇಂಟು ಅಕೌಂಟ್ ಆಲ್ ದಿ ಟ್ರೇಡ್ ಟ್ರಾನ್ಸಾಕ್ಷನ್ಸ್ ವಿತ್ ದಿ ರೆಸ್ಟ್ ಆಫ್ ದಿ ವರ್ಡ್ಸ್. ದಿ ಬ್ಯಾಲೆನ್ಸ್ ಆಫ್ ಟ್ರೇಡ್ ಇದು ವ್ಯಾಪಾರ ಶುಲ್ಕ ಏನನ್ನು ಒಳಗೊಂಡಿರುತ್ತೆ ಅಂತಂದರೆ, ಇದು ಒಂದು ದೇಶ ಪ್ರಪಂಚದ ಉಳಿದ ಎಲ್ಲ ಭಾಗಗಳ ನಡುವೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಮಾಡಿದ ಎಲ್ಲ ವ್ಯಾಪಾರ ವ್ಯವಹಾರಗಳ ದಾಖಲೆ ಆಗಿದೆ ಅಂಥೇಳಿ ನಾವು ಹೇಳ್ಬೋದು. ಹೀಗೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನೋಡ್ರಿ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಎಲ್ಲ ವ್ಯವಹಾರಗಳನ್ನು ಒಳಗೊಂಡಿದ್ದರೆ ಬ್ಯಾಲೆನ್ಸ್ ಆಫ್ ಟ್ರೇಡ್ ಯಾವುದರ ವ್ಯಾಪಾರಗಳ ವ್ಯವಹಾರಗಳನ್ನು ಒಳಗೊಂಡಿರುತ್ತೆ. ಎಲ್ಲ ವ್ಯಾಪಾರಗಳ ವ್ಯವಹಾರಗಳನ್ನು BOT ಒಳಗೊಂಡಿರುತ್ತೆ ಅಂಥೇಳಿ ನಾವು ಹೇಳ್ಬೋದು. ಈಗ BOP ಮತ್ತು BOT ಮಧ್ಯೆ ಏನೇನು ವ್ಯತ್ಯಾಸಗಳಿದ್ದಾವೆ ಅನ್ನೋದನ್ನು ನಾವಿವಾಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಇಟ್ ಈಸ್ ಎ ಅಬ್ರಾಡ್. BOP ಅನ್ನುವಂಥದ್ದು ಏನು ಅಂತಂದರೆ, ಇಟ್ ಈಸ್ ಎ ಬ್ರಾಡ್ ಟರ್ಮ್ ಅಂತ ಹೇಳ್ತೀವಿ. ಇದು ವಿಶಾಲ ಅರ್ಥವನ್ನು ಹೊಂದಿದೆ. ಅದೇ ರೀತಿಯಾಗಿ BOT ಅನ್ನುವಂಥದ್ದು ಇಟ್ ಈಸ್ ಎ ನ್ಯಾರೋ ಟರ್ಮ್. ಯಾಕೆ ಅಂತಂದರೆ ನೋಡ್ರಿ, ವ್ಯಾಪಾರ ಪಾವತಿ ಶುಲ್ಕ ಅನ್ನೋವಂಥದ್ದು ಎಲ್ಲ ಟ್ರಾನ್ಸಾಕ್ಷನ್ಸ್ ಎಲ್ಲ ವ್ಯವಹಾರಗಳನ್ನು ಒಳಗೊಂಡಿರುತ್ತೆ. ಆದರೆ ಇದು ವ್ಯಾಪಾರದ ಶುಲ್ಕ ಏನಾಗಿದೆ, ಇದು ಕೇವಲ ವ್ಯಾಪಾರದ ವ್ಯವಹಾರಗಳನ್ನು ಮಾತ್ರ ಒಳಗೊಂಡಿರುತ್ತೆ. ಹಾಗಾಗಿ ಇದು ಸಂಕುಚಿತ ಆಗಿದೆ. BOP ಏನಾಗಿದೆ, ವಿಶಾಲ ಅರ್ಥವನ್ನು ಹೊಂದಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟಿಗೆ ಬರೋದಾದರೆ, ಇಟ್ ಇನ್ಕ್ಲೂಡ್ಸ್ ಆಲ್ ಟ್ರಾನ್ಸಾಕ್ಷನ್ಸ್ ರಿಲೇಟೆಡ್ ಟು ವಿಸಿಬಲ್, ಇನ್ವಿಸಿಬಲ್ ಆ್ಯಂಡ್ ಕ್ಯಾಪಿಟಲ್ ಟ್ರಾನ್ಸ್ಫರ್ಸ್. ಇದು ಏನೇನನ್ನು ಒಳಗೊಂಡಿರುತ್ತೆ ಅಂದರೆ ಎಲ್ಲ ರೀತಿಯ ವ್ಯವಹಾರಗಳನ್ನು ಒಳಗೊಂಡಿರುತ್ತೆ. ಯಾವುದ್ಯಾವುದನ್ನು ಒಳಗೊಂಡಿರುತ್ತೆ, ಗೋಚರ, ಅಗೋಚರ ಹಾಗೂ ಬಂಡವಾಳದ ವರ್ಗಾವಣೆಗಳನ್ನು ಇದು ಒಳಗೊಂಡಿರುತ್ತೆ. ಅದೇ ರೀತಿಯಾಗಿ BOT ಏನನ್ನು, ಇದು ಕೇವಲ ವಿಸಿಬಲ್ ಟರ್ಮ್ಸ್, ಕೇವಲ ಕಣ್ಣಿಗೆ ಕಾಣುವಂತಹ ವಸ್ತುಗಳು, ಆಮದು ರಫ್ತುಗಳನ್ನು ಮಾತ್ರ ಒಳಗೊಂಡಿರುತ್ತೆ. ನೆಕ್ಸ್ಟ್ BOP ಇಟ್ ಈಸ್ ಆಲ್ವೇಸ್ ಬ್ಯಾಲೆನ್ಸಸ್ ಇಟ್ ಸೆಲ್ಫ್. BOP ತನ್ನ ತಾನೇನೆ ಬ್ಯಾಲೆನ್ಸ್ ಮಾಡಿಕೊಳ್ಳುತ್ತೆ, ಸರಿದೂಗಿಸಿಕೊಳ್ಳುತ್ತೆ. ಆದರೆ BOT ಇಟ್ ಕ್ಯಾನ್ ಬಿ ಫೇವರೇಬಲ್ ಆರ್ ಅನ್ಫೇವರೇಬಲ್. ಇಟ್ ಕ್ಯಾನ್ ಬಿ ಫೇವರೇಬಲ್, ಇದು ಅನುಕೂಲಕರನೂ ಆಗಿರ್ಬೋದು ಅಥವಾ ಅನಾನುಕೂಲಕರನೂ ಸಹಿತ ಆಗಿರಬಹುದು. ನೆಕ್ಸ್ಟ್ ಪಾಯಿಂಟಿಗೆ ಬರೋದಾದರೆ, BOP ಏನೇನನ್ನು ಒಳಗೊಂಡಿರುತ್ತೆ ಅಂತಂದರೆ, ಕರೆಂಟ್ ಅಕೌಂಟ್, ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸಿಂಗ್ ಐಟಮ್, ಎರರ್ಸ್ ಆ್ಯಂಡ್ ಒಮಿಷನ್ಸನ್ನು ಒಳಗೊಂಡಿರುತ್ತೆ. ಇದು ನೋಡ್ರಿ, ಚಾಲ್ತಿ ಖಾತೆಯನ್ನು ಒಳಗೊಂಡಿರುತ್ತೆ, ಬಂಡವಾಳ ಖಾತೆಯನ್ನು ಒಳಗೊಂಡಿರುತ್ತೆ. ಅದೇ ರೀತಿಯಾಗಿ ಸಮತೂಗಿಸುವಂತಹದ್ದನ್ನು ಸಹಿತ ಇದು ಒಳಗೊಂಡಿರುತ್ತೆ. ಹಾಗೂ ಪರಸ್ಪರ ಒಪ್ಪಿಗೆ ಹಾಗೂ ಸಮ್ಮತಿಗಳನ್ನು ಸಹಿತ, ತಪ್ಪು ಹಾಗೂ ಒಪ್ಪಿಗೆ ಸಮ್ಮತಿಗಳನ್ನು ಸಹಿತ ಇದು ಒಳಗೊಂಡಿರುತ್ತೆ ಅಂಥೇಳಿ ನಾವು ಹೇಳ್ಬೋದು. ಅದೇ ರೀತಿಯಾಗಿ BOTಗೆ ಬಂದರೆ, ಇದು ಕೇವಲ ಆಮದು ಮತ್ತು ರಫ್ತಿಗೆ ಸಂಬಂಧಿಸಿದಂತಹ ಅರ್ನಿಂಗ್ಸನ್ನು ಮಾತ್ರ ಇದು ಒಳಗೊಂಡಿರುತ್ತೆ ಅಂಥೇಳಿ ನಾವು ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟಿಗೆ ನಾವು ಬರೋದಾದರೆ, ಫಾಲೋಯಿಂಗ್ ಆರ್ ಮೇನ್ ಫ್ಯಾಕ್ಟರ್ಸ್ ವಿಚ್ ಅಫೆಕ್ಟ್ BOP. ಕೆಲವೊಂದು ಅಂಶಗಳು BOPಯನ್ನು ನಿರ್ಧಾರ ಮಾಡ್ತವೆ. ಏನೇನಪ್ಪ ಅವು ಅಂಶಗಳು ಅಂದರೆ, ಕಂಡೀಷನ್ಸ್ ಆಫ್ ಫಾರಿನ್ ಲೆಂಡರ್ಸ್, ವಿದೇಶಿ ಸಾಲಗಾರರ ಪರಿಸ್ಥಿತಿಗಳನ್ನು ಇದು ನಿರ್ಧಾರ ಮಾಡುತ್ತೆ. ಅದೇ ರೀತಿಯಾಗಿ ಎಕನಾಮಿಕ್ ಪಾಲಿಸಿ ಆಫ್ ಗೌರ್ಮೆಂಟ್, ಸರ್ಕಾರದ ಆರ್ಥಿಕ ನೀತಿಗಳು ಸಹಿತ BOP ಮೇಲೆ ಪ್ರಭಾವವನ್ನು ಬೀರ್ತವೆ. ಮತ್ತು ಆಲ್ ದ ಫ್ಯಾಕ್ಟರ್ಸ್ ಆಫ್ BOTನಲ್ಲಿ ಬರುವಂತಹ ಎಲ್ಲ ಅಂಶಗಳು ಸಹಿತ BOP ಮೇಲೆ ಪ್ರಭಾವವನ್ನು ಬೀರ್ತವೆ ಅಂಥೇಳಿ ನಾವು ಹೇಳ್ಬೋದು. ಅದೇ ರೀತಿಯಾಗಿ ಕೆಲವೊಂದು ಅಂಶಗಳು ಸಹಿತ BOT ಮೇಲೆ ಪ್ರಭಾವವನ್ನು ಬೀರ್ತವೆ ಅಂಥೇಳಿ ನಾವು ಹೇಳ್ಬೋದು. ಯಾವ್ಯಾವಪ್ಪ ಅವು ಅಂತಂದರೆ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂಥೇಳಿ ನಾವು ಹೇಳ್ತೀವಿ, ಉತ್ಪಾದನೆಯ ವೆಚ್ಚ. ನೆಕ್ಸ್ಟ್ ಅವೈಲಬಿಲಿಟಿ ಆಫ್ ರಾ ಮೆಟೀರಿಯಲ್ಸ್,
ಕಚ್ಚಾ ವಸ್ತುಗಳ ಲಭ್ಯತೆ, ಮತ್ತು ನೆಕ್ಸ್ಟು ಎಕ್ಸ್ಚೇಂಜ್ ರೇಟ್ ವಿನಿಮಯದ ದರ, ಹಾಗೂ ಪ್ರೈಸಸ್ ಆಫ್ ಗೂಡ್ಸ್ ಮ್ಯಾನುಫ್ಯಾಕ್ಚರ್ಡ್ ಅಟ್ ಹೋಮ್ ಮನೆಯಲ್ಲೇ ತಯಾರಿಸಿದಂತಹ ವಸ್ತುಗಳ ಬೆಲೆಗಳು ಅಂಥೇಳಿ ನಾವು ಹೇಳ್ತೀವಿ. ಈ ಎಲ್ಲ ಅಂಶಗಳು ಯಾವುದರ ಮೇಲೆ ಪ್ರಭಾವವನ್ನು ಬೀರ್ತವೆ? ವ್ಯಾಪಾರ ಶಿಲ್ಕಿನ ಮೇಲೆ ಪ್ರಭಾವವನ್ನು ಬೀರ್ತವೆ ಅಂಥೇಳಿ ನಾವು ಹೇಳ್ಬೋದು. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೂ ನಾವು ಇದಿಷ್ಟನ್ನು ನಾವು ಏನಂತ ಕರಿತೀವಿ ಅಂತಂದರೆ ವ್ಯಾಪಾರದ ಶಿಲ್ಕು ಹಾಗೂ ಪಾವತಿ ಶಿಲ್ಕಿಗೆ ಇರುವಂತಹ ವ್ಯತ್ಯಾಸಗಳು ಅಂಥೇಳಿ ನಾವು ಹೇಳ್ತೀವಿ. ಇಲ್ಲಿವರೆಗೆ ನಾವು ಏನೇನನ್ನು ನೋಡ್ಕೊಂಡ್ವಿ ಅಂತಂದರೆ ಮೀನಿಂಗ್, ಅದೇ ರೀತಿಯಾಗಿ ಡೆಫಿನೇಷನ್ ಆಫ್ BOP ಮತ್ತು BOP ಮತ್ತು BOTಗೂ ಇರುವಂತಹ ವ್ಯತ್ಯಾಸವನ್ನು ನಾವು ನೋಡಿದ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಕಾಂಪೋನೆಂಟ್ಸ್ ಆಫ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್, ಪಾವತಿ ಶಿಲ್ಕಿನ ಸಂಯೋಜನಾಂಶಗಳನ್ನು ನಾವು ನೋಡೋಣ ಅಂಥೇಳಿ ನಾವು ಹೇಳ್ತೀವಿ. ಈಗ ಈ ಟಾಪಿಕ್ಕಿಗೆ ಬರುವಂತಹ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸನ್ನು ನಾವು ನೋಡೋಣ. ಡಿಫೈನ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್. ಬ್ಯಾಲೆನ್ಸ್ ಆಫ್ ಪೇಮೆಂಟನ್ನು ಅಂದರೆ ಪಾವತಿ ಶಿಲ್ಕನ್ನು ವ್ಯಾಖ್ಯಾನಿಸಿ. ಅದೇ ರೀತಿಯಾಗಿ ಡಿಫ್ರೆನ್ಷಿಯೇಟ್ ಬಿಟ್ವೀನ್ BOT ಆ್ಯಂಡ್ BOP. ಪಾವತಿ ಶಿಲ್ಕು ಹಾಗೂ ವ್ಯಾಪಾರದ ಶಿಲ್ಕಿನ ನಡುವೆ ಇರುವಂತಹ ವ್ಯತ್ಯಾಸವನ್ನು ವಿವರಿಸಿ ಅಂಥೇಳಿ ನಾವು ವ್ಯತ್ಯಾಸವನ್ನು ಬರೆಯಿರಿ ಅಂಥೇಳಿ ನಾವು ಹೇಳ್ತೀವಿ. ಇವು ಎರಡು ಇಂಪಾರ್ಟೆಂಟ್ ಕ್ವಶನ್ಸ್ ಅಂಥೇಳಿ ನಾವು ಹೇಳಬಹುದು. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್.